ಹಾಯ್, ಎಲ್ಲರಿಗೂ ನಮಸ್ಕಾರ. ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದೇನಪ್ಪ, ಅಡಿಗೆ ವಿಡಿಯೋ ಹಾಕೋ ಬದಲು ಕ್ಯಾಮೆರಾ ಫೇಸ್ ಮಾಡ್ಕೊಂಡು ಯಾಕೆ ಮಾತಾಡ್ತಾ ಇದ್ದಾರೆ ಇವರು ಅಂತ ಅನ್ಕೊಳ್ಬೇಡಿ. ಯೂಶುವಲಿ ನಾನು ಕ್ಯಾಮೆರಾ ಫೇಸ್ ಮಾಡಿ ಮಾತಾಡುವಂತ ವಿಡಿಯೋಸ್ ಏನಾದ್ರು ಇದ್ರೆ ನನ್ನ ಬ್ಲಾಗಿಂಗ್ ಚಾನೆಲ್ ಅಲ್ಲಿ ಹಾಕ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಂದು ಬ್ಲಾಗಿಂಗ್ ಚಾನೆಲ್ ಸಪರೇಟ್ ಇದೆ. ಯೂಟ್ಯೂಬ್ ನಲ್ಲಿ ಅಂಬಿಕಾ ಶೆಟ್ಟಿ ಅಂತ ಒಂದು ಚಾನೆಲ್ ಇದೆ. ಫೇಸ್ಬುಕ್ ನಲ್ಲಿಯೂ ಕೂಡ ಅಂಬಿಕಾ ಶೆಟ್ಟಿ ಅಂತ ಒಂದು ಸಪರೇಟ್ ಪೇಜ್ ಕ್ರಿಯೇಟ್ ಮಾಡಿದ್ದೇನೆ. ನನ್ನ ದಿನನಿತ್ಯದ ರುಟೀನ್ ಇರ್ಬೋದು, ಅಥವಾ ಕೆಲವೊಂದು ನಾನು ಓದುವ ಪುಸ್ತಕದ ಬಗ್ಗೆ ಮಾಹಿತಿ ಕೊಡೋದಿರ್ಬೋದು, ಅಥವಾ ಕೆಲವೊಂದು ಅಡಿಗೆ ರಿಲೇಟೆಡ್ ರೆಸಿಪಿನ ಹೊರತಾಗಿ ಅಡಿಗೆ ಬಗ್ಗೆ ಅಥವಾ ಬೇರೆ ಏನಾದ್ರು ಕಿಚನ್ ರಿಲೇಟೆಡ್ ಏನೇ ವಿಷಯ ಮಾತಾಡೋದಿದ್ರು ನಾನು ಅಂತ ವಿಡಿಯೋಗಳನ್ನ ನನ್ನ ಬ್ಲಾಗಿಂಗ್ ಚಾನೆಲ್ ಅಲ್ಲಿ ಹಾಕ್ತೇನೆ. ರೆಸಿಪಿ ಚಾನೆಲ್ ಅಲ್ಲಿ ಹಾಕೋದಿಲ್ಲ. ಆದ್ರೂ ಕೂಡ ಇವತ್ತು ಈ ರೆಸಿಪಿ ಚಾನೆಲ್ ಅಲ್ಲಿ ನಾನು ಯಾಕೆ ಬಂದು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನಗೆ ನಿಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ನಾನೊಂದು ವಿಷಯ ಹೇಳ್ಬೇಕು. ಏನ್ ಗೊತ್ತಾ, ನಾನೀಗ ರೆಸಿಪಿ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದು 6 years ಜಾಸ್ತಿ ಆಯ್ತು. ಇಯರ್ 2016 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಇಯರ್ 2016 ಅಲ್ಲಿ ರೆಸಿಪಿ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನಂಗೆ ನಿಜ ಹೇಳ್ತೇನೆ, ಯಾವ ಕ್ಯಾಮೆರಾ ಯೂಸ್ ಮಾಡ್ಬೇಕು, ಕ್ಯಾಮೆರಾ ಹೇಗೆ ಹಿಡ್ಕೊಳ್ಬೇಕು, ಕ್ಯಾಮೆರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದು ಹೇಗೆ, ಯಾವ ಕ್ಯಾಮೆರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತದೆ, ವಿಡಿಯೋ ಈಗ ವಿಡಿಯೋ ಎಡಿಟಿಂಗ್ ಮಾಡಿ ಸೇವ್ ಮಾಡುವಾಗ ಅದ್ರದ್ದು ರೆಸಲ್ಯೂಷನ್ ಏನು, ಹೇಗೆ ಮಾಡೋದು, ಇದು ಯಾವುದು ಸ್ವಲ್ಪನೂ ಐಡಿಯಾ ಇರ್ಲಿಲ್ಲ. ಸೊ ಸೆಲ್ಫ್ ಲರ್ನಿಂಗ್ ಆದ್ರಿಂದ ಸ್ವಲ್ಪ ಟೈಮ್ ತಗೊಳ್ತು ನನಗೆ ಅದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ತಾ ಹೋಗ್ಲಿಕ್ಕೆ. ಆದ್ರೆ ಇವತ್ತು ನಿಮ್ಮಲ್ಲಿ ಯಾರಿಗಾದ್ರೂ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅವರಿಗೆ ನಾನೊಂದು ಒಳ್ಳೆ ಕ್ಯಾಮೆರಾ ಸಜೆಸ್ಟ್ ಮಾಡೋಣ ಅಂತ ಬಂದಿದ್ದೇನೆ. ಈಗ ನಾನು ಅಡುಗೆ ಮಾಡಿ ವಿಡಿಯೋಸ್ ಹಾಕ್ತಾ ಇರುವಾಗ ನಿಮ್ಮಲ್ಲಿ ಎಷ್ಟೊಂದು ಜನರಿಗೆ ಅನ್ಸ್ಬೋದು, ಈ ಅಡುಗೆ ನಾನು ಮಾಡ್ತೀನಲ್ಲ, ನನ್ಗೂ ಬರ್ತದಲ್ಲ, ಹಾಗಿದ್ರೆ ನಾನು ವಿಡಿಯೋ ಮಾಡಿ ಹಾಕ್ಬೋದಲ್ವಾ, ನಾನು ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ಹಾಕ್ಬೋದು ಅಂತ ಅನ್ಸ್ಬೋದು. ನಮ್ಗೆ ಏನ್ ವಿಷಯ ಗೊತ್ತು, ನಮ್ಮಲ್ಲಿ ಏನಿದೆ ಟ್ಯಾಲೆಂಟ್ ಇದೆ ಅದನ್ನ ನಾವು ಈ ಚಾನೆಲ್ ಮೂಲಕ ಅಥವಾ ಒಂದು ಮಾಧ್ಯಮದಲ್ಲಿ ತೋರಿಸೋದ್ರಿಂದ ಅದರಿಂದ ಇನ್ನೊಬ್ರಿಗೇನೋ ಹೊಸ ವಿಷಯ ತಿಳ್ಕೊಂಡಾಗ್ತದೆ, ನಮ್ಮ ತಿಳುವಳಿಕೆನೂ ಕೂಡ ಇಂಪ್ರೂವ್ ಮಾಡ್ಕೊಳ್ಬಹುದು. ಆದ್ರೆ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಬೇಸಿಕ್ ನೀಡ್ ಅಂತ ಹೇಳಿದ್ರೆ, ನೀವು ಏನು ಕಂಟೆಂಟ್ ಮಾಡ್ತೀರಿ ಅದನ್ನ ಶೂಟ್ ಮಾಡ್ಬೇಕು. ಶೂಟ್ ಮಾಡ್ಲಿಕ್ಕೆ ಏನ್ ಎಕ್ವಿಪ್ಮೆಂಟ್ ಬೇಕು, ಕ್ಯಾಮೆರಾ ಬೇಕು. ಸೊ ಕ್ಯಾಮೆರಾದಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿ ನಾವು ಅಪ್ಲೋಡ್ ಮಾಡ್ಬೇಕು. ನಾನು ಇವತ್ತು ನಿಮ್ಗೆ ಒಂದು ಕ್ಯಾಮೆರಾ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ ನಿಕಾನ್ Z30. ಇದು ರೀಸೆಂಟ್ ಆಗಿ ನಿಕಾನ್ ಅವರು ರಿಲೀಸ್ ಮಾಡಿರುವಂತ ಒಂದು ಕ್ಯಾಮೆರಾ. ಈ ಕ್ಯಾಮೆರಾದ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ತುಂಬಾ ಲೈಟ್ ವೇಟ್. ಈಗ ನನ್ನ ಹತ್ರ ನಿಕಾನ್ D850 ಆಲ್ರೆಡಿ ಇದೆ. ನಾನು ರೆಸಿಪಿ ಶೂಟಿಂಗ್ ಮಾಡೋದು ಅದರಲ್ಲೇ. ಆದ್ರೆ ಬ್ಲಾಗಿಂಗ್ ಮಾಡುವಾಗ ಅಥವಾ ಕೆಲವೊಮ್ಮೆ ಬ್ಲಾಗಿಂಗ್ ಚಾನೆಲ್ ಅಲ್ಲಿಯೂ ಕೂಡ ನಾನು ಅಡಿಗೆ ಮಾಡಿರೋದನ್ನ ತೋರಿಸ್ತೇನೆ. ಹಾಗೆಲ್ಲ ನನ್ಗೆ ಆ ನಿಕಾನ್ D850 ನ ಹಿಡ್ಕೊಂಡು ತಿರುಗ್ಲಿಕ್ಕೆ ತೋರಿಸ್ಲಿಕ್ಕೆ ಅದು ಭಾರ ಆಗ್ತದೆ. ಲೆನ್ಸ್ ಮತ್ತೆ ಕ್ಯಾಮೆರಾದ ವೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಲೈಟ್ ವೇಟ್ ಕ್ಯಾಮೆರಾ ಬೇಕು, ಆದ್ರೆ ಕ್ಲಾರಿಟಿಯಲ್ಲಿ ಏನು ಕಾಂಪ್ರಮೈಸ್ ಆಗಬಾರ್ದು ಅಂತ ಇರ್ತದೆ. ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಕ್ಯಾಮೆರಾ ನನ್ಗೆ ಈಗ ಸಿಕ್ಕಿದೆ. ಅದೇ ಕ್ಯಾಮೆರಾದ ಲೆನ್ಸ್ ಮೂಲಕ ನಾನೀಗ ನಿಮ್ ಹತ್ರ ಮಾತಾಡ್ತಾ ಇರೋದು. ನಿಕಾನ್ Z30 ಕ್ಯಾಮೆರಾ. ಇದ್ರ ಬಗ್ಗೆ ತುಂಬಾ ಬ್ರೀಫ್ ಆಗಿ ನಾನು ಇವತ್ತು ನಿಮ್ಗೆ ತಿಳಿಸ್ತೇನೆ. ಯಾರೇ ಆಗ್ಲಿ ಹೊಸದಾಗಿ ಬ್ಲಾಗಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಬ್ಲಾಗಿಂಗ್ ಚಾನೆಲ್ ಅಲ್ಲಿ ಅಡಿಗೆನೂ ತೋರಿಸ್ಬೇಕು, ಫುಡ್ ಬ್ಲಾಗ್ ಮಾಡ್ಬೇಕು, ಟ್ರಾವೆಲ್ ಬ್ಲಾಗ್ ಮಾಡ್ಬೇಕು, ಏನೇ ಇದ್ರು ಕೂಡ ನಿಮ್ಗೆ ನಾನು ಈ ಕ್ಯಾಮ್ರಾನ ರೆಕಮೆಂಡ್ ಮಾಡ್ತೇನೆ. ಯಾಕೆ ಏನು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಈ ವಿಡಿಯೋ ಕ್ಲಾರಿಟಿ ನೋಡ್ಕೊಂಡು. ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಾನೀಗ ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ಪಕ್ಕದಲ್ಲೇ ನನಗೆ ಡಿಸ್ಪ್ಲೇ ಯೂನಿಟ್ ಅಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ನಿಕಾನ್ Z30 ಏನೆಲ್ಲ ಫೀಚರ್ಸ್ ಇದೆ, ಯಾಕೆ ನಾನು ಇದನ್ನ ಬ್ಲಾಗಿಂಗ್ ಗೆ ರೆಫರ್ ಮಾಡ್ತೇನೆ, ರೆಕಮೆಂಡ್ ಮಾಡ್ತೇನೆ ಅನ್ನೋದು ಗೊತ್ತಾಗ್ಬೇಕು ಅಂತಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಈ ನಿಕಾನ್ Z30 ಬ್ಲಾಗಿಂಗ್ ಅಥವಾ ಬ್ಲಾಗರ್ಸಿಗೋಸ್ಕರನೇ ಡಿಸೈನ್ ಆಗಿರುವಂತಹ ಈ ಕಾಂಪ್ಯಾಕ್ಟ್ ಆಗಿರುವ ಕ್ಯಾಮ್ರಾ ಏನಿದೆ, ಇದರ ಫಿಸಿಕಲ್ ಫೀಚರ್ಸ್ ಅಂದರೆ ನೋಡಲಿಕ್ಕೆ ಹೇಗಿದೆ, ಹಿಡಿಯುವಾಗ ಅದು ಗ್ರಿಪ್ ಹೇಗಿದೆ, ಇದರ ಬಗ್ಗೆ ಅಥವಾ ಮೇನ್ ಕೀ ಫೀಚರ್ಸ್ ಏನಿದೆ ಅದನ್ನು ಮಾತ್ರ ನಾನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ನಿಮಗೆ ಈ ಕ್ಯಾಮರಾದ ಬಗ್ಗೆ ಜಾಸ್ತಿ ಕ್ವೆಶನ್ಸ್ಗಳಿದ್ದರೆ, ಇನ್ನೂ ಏನಾದರೂ ಕೇಳಬೇಕು ಅಂತಿದ್ರೆ ಖಂಡಿತ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ಕೇಳ್ಬೋದು. ಫಸ್ಟ್ ಆಫ್ ಆಲ್ ನೋಡಲಿಕ್ಕೆ ತುಂಬ ಪುಟ್ಟದಾಗಿದೆ. ಗ್ರಿಪ್ ಕೈಯಲ್ಲಿ ಹಿಡ್ಕೊಂಡಾಗ ಒಂದೇ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿದೆ. ಲೈಟ್ ವೆಯ್ಟ್ ಆಗಿದೆ. ಸೊ ಬೇಸಿಕಲಿ ವ್ಲಾಗರ್ಸ್ಗೆ ಒಂದು ಲೈಟ್ ವೆಯ್ಟ್ ಕ್ಯಾಮರಾ ಹಿಡ್ಕೊಳ್ಳಿಕ್ಕೆ ಆರಾಮಾಗಿರುವಂಥದ್ದು, ಪ್ಲಸ್ ಕಡಿಮೆ ಪ್ರೈಸ್ನಲ್ಲಿ ಬೆಸ್ಟ್ ವಿಡಿಯೋ ಕ್ಲಾರಿಟಿ ಅಥವಾ ಕ್ವಾಲಿಟಿ ಇರುವಂಥದ್ದು ಕ್ಯಾಮರಾ ಬೇಕಾಗ್ತದೆ.
ಸೊ ಫೀಚರ್ಸ್ ಏನೆಲ್ಲ ಇದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನೋಟಿಸ್ ಮಾಡಿರುವಂಥದ್ದು ಒಳ್ಳೆಯ ಒಂದು ಸ್ಕ್ರೀನ್ ಇದೆ, ಅಂದರೆ ಒಂದು 3 ಇಂಚ್ ವೈಡ್ ಸ್ಕ್ರೀನ್ ಇದೆ. ಅದರ ಜೊತೆಗೆ ಮೇಲ್ಗಡೆ ಯೂಶಲಿ ಎಲ್ಲ ಕ್ಯಾಮರಾಗಳಿಗೆ ಇರುವ ಹಾಗೆಯೇ ವಿಡಿಯೋ ಮೋಡ್ಸನ್ನು ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಡಯಲ್ ಮೋಡ್ ಇದೆ, ರೆಕಾರ್ಡಿಂಗ್ ಬಟನ್ ಇದೆ. ಮತ್ತು ಒಂದು ಮಿಸ್ಸಿಂಗ್ ಏನಂತ ಹೇಳಿದರೆ ಇಲ್ಲಿ ವ್ಯೂ ಫೈಂಡರ್ ಇಲ್ಲ, ಅಂದರೆ EVF ಅಂತ ಏನು ಹೇಳ್ತೇವೆ. ಕೆಲವರಿಗೆ ಫೋಟೋ ತೆಗೆಯುವಾಗ ಅಂದರೆ ಫೋಟೋಗ್ರಾಫಿ ಬಗ್ಗೆ ತುಂಬ ಸೀರಿಯಸ್ ಆಗಿ ಅದನ್ನು ಹಾಬಿ ಅಂತ ತಗೊಂಡಿರೋರಿಗೆ ಅಥವಾ ಫೋಟೋಗ್ರಾಫಿಲಿ ಇಂಟ್ರೆಸ್ಟ್ ಇರೋರು ಹೆಚ್ಚಾಗಿ ನೀವು ಗಮನಿಸಿರೋ ಹಾಗೆ ಅವರು ಒಂದು ಚಿಕ್ಕ ಪುಟ್ಟದೊಂದು ಸ್ಕ್ರೀನಲ್ಲಿ ನೋಡಿಕೊಂಡು ತೆಗಿಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ವ್ಯೂ ಫೈಂಡರ್ ಅಂತ ಹೇಳ್ತೇವೆ. ಅದು ಇದರಲ್ಲಿ ಮಿಸ್ಸಿಂಗ್ ಆಗಿದೆ. ಸ್ಕ್ರೀನಲ್ಲೇ ನೋಡಿಕೊಂಡು ನಾವು ತೆಗಿಬೇಕಾಗ್ತದೆ. ಆದರೆ ಸ್ಕ್ರೀನ್ ಮಾತ್ರ 360 ಡಿಗ್ರಿ ರೊಟೇಟ್ ಆಗ್ತದೆ. ಅದು ನನಗೆ ಬೆಸ್ಟ್ ಫೀಚರ್ ಅನಿಸ್ತು. ಯಾಕೆಂದರೆ ಬ್ಲಾಗರ್ಸಿಗೆ ಮೇಯ್ನಾಗಿ ನಾವು ಎಲ್ಲಿ ಟ್ರಾವೆಲ್ ಮಾಡಲಿ ಅಥವಾ ಇವನ್ ಮನೇಲೇ ಬ್ಲಾಗ್ ಮಾಡಿದರೂ ಕೂಡ, ಫುಡ್ ಬ್ಲಾಗ್ ಆಗಲಿ ಅಥವಾ ಟ್ರಾವೆಲ್ ಬ್ಲಾಗ್ಸ್ ಆಗಲಿ, ಏನೇ ನಾವು ಕ್ಯಾಪ್ಚರ್ ಮಾಡಿದರೂ ಕೂಡ ಒಂದು ನಾವು ನಮ್ಮ ಎದುರುಗಡೆ ಇರುವ ಪಿಕ್ಚರ್ಸ್ ಏನಿದೆ ಅದನ್ನು ವಿಡಿಯೋ ಶೂಟ್ ಮಾಡಲಿಕ್ಕೆ ಅಥವಾ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಲಿಕ್ಕೆ ಟ್ರೈ ಮಾಡ್ತೇವೆ. ಅಥವಾ ನಾವೇ ಮಾತಾಡಬೇಕು ಕ್ಯಾಮ್ರಾ ಫೇಸ್ ಮಾಡಿ ಅಂತ ಇದ್ದಾಗ ನಾವು ಸೆಲ್ಫ್ ಅಂದರೆ ನಮಗೆ ನಾವೇ ಹಿಡ್ಕೊಂಡು ಮಾಡ್ತೇವೆ. ಅದಕ್ಕೆ ಸುಟೇಬಲ್ ಆಗಿ ಇದೆ ಈ ಸ್ಕ್ರೀನ್, ಫ್ಲಿಪ್ ಆಗೋದ್ರಿಂದಾಗಿ. ಮತ್ತು ಇನ್ನು ಕೆಲವೊಂದು ಫೀಚರ್ಸ್ ಏನಿದೆ. ಫಸ್ಟ್ ಆಫ್ ಆಲ್ ವಿಡಿಯೋ ಕ್ಲಾರಿಟಿ ಬಗ್ಗೆ ಮಾತಾಡೋಣ. ನೀವು ಪ್ರಾರಂಭದಲ್ಲೇ ನೋಡಿರ್ಬೋದು, ನಾನು ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡಿದ ಕ್ಲಿಪ್ನಲ್ಲಿ ವಿಡಿಯೋ ಕ್ಲಾರಿಟಿ ಇಷ್ಟು ಕಡಿಮೆ ಪ್ರೈಸ್, ಅಂದರೆ ಆಲ್ಮೋಸ್ಟ್ 60,000 ನಿಮಗೆ ಇದು ಸಿಗ್ತದೆ. 60,000 ಪ್ರೈಸಲ್ಲಿ ಇಷ್ಟು ಕಾಂಪ್ಯಾಕ್ಟ್ ಆಗಿರುವಂಥ ಲೈಟ್ ವೇಟ್ ಕ್ಯಾಮರಾದಲ್ಲಿ ವಿಡಿಯೋ ಕ್ಲಾರಿಟಿನ ಕಂಪೇರ್ ನೋಡಿದರೆ ಎಕ್ಸಲೆಂಟ್ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಫೀಚರ್ಸ್ ಎಲ್ಲ ಸೆಟ್ಟಿಂಗ್ಸ್ ಆಗಿರ್ಬೋದು, ಕಂಪ್ಲೀಟ್ ಮೆನ್ಯೂ ಏನಿದೆ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಡೀಟೇಲ್ ಆಗಿ ಈಚ್ ಸೆಟ್ಟಿಂಗ್ ಬಗ್ಗೆ ನಾನಿಲ್ಲಿ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಯಾಮರಾದ ಬಗ್ಗೆ, ಅಂದರೆ ಬೇಸಿಕಲಿ ಒಂದು ಕ್ಯಾಮರಾದಲ್ಲಿ ಹೇಗೆ ಶೂಟಿಂಗ್ ಮಾಡಬೇಕು ಅನ್ನೋ ನಾಲೆಜ್ ಇದೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾನೀಗ ಈ ಕ್ಯಾಮ್ರಾದ ರಿವ್ಯೂ ಕೊಡ್ತಾ ಇದ್ದೇನೆ. ನನಗೆ ನನ್ನ ಅಭ್ಯಾಸ ಬಲ ಆಗಿರೋದ್ರಿಂದ ನಾನಲ್ಲಿ ಕೀನಲ್ಲೇ ಸ್ಕ್ರೋಲ್ ಮಾಡಿ ಮೇಲೆ ಕೆಳಗೆ ಮಾಡಿ ಸೆಟ್ಟಿಂಗ್ಸ್ನೆಲ್ಲ ಚೆಕ್ ಮಾಡ್ತಾ ಇದ್ದೇನೆ. ಒಂದು ಪಾಯಿಂಟ್ ನಾನಲ್ಲಿ ತೋರಿಸ್ಲಿಕ್ಕೆ ಮರ್ತಿರೋದು, ತುಂಬ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತ ಹೇಳಿದರೆ, ಇದು ಟಚ್ ಸ್ಕ್ರೀನ್ ಇದೆ, ಫೆಸಿಲಿಟಿ ಇದೆ. ಅಂದರೆ ನೀವು ಬೆರಳಿನಲ್ಲಿ ಡೈರೆಕ್ಟ್ ಆ ಸ್ಕ್ರೀನ್ ಏನು ಕಾಣ್ತಾ ಇದೆ ನೋಡಿ, ಅಲ್ಲಿ ನೀವು ಟಚ್ ಮಾಡಿ ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನು ಮಾಡುವಂಥ ಫೆಸಿಲಿಟಿ ಕೂಡ ಇದೆ. ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಫಾಸ್ಟಾಗಿ ಅದನ್ನ ಮಾಡ್ಬೋದು, ಅದು ಇನ್ನೊಂದು ಫೀಚರ್. ಹಾಗೆಯೇ ಇದರಲ್ಲಿ ಲೆನ್ಸ್ 20.9 ಮೆಗಾ ಪಿಕ್ಸೆಲಿನ ಸೆನ್ಸರ್ ಇದೆ. 4K ವೀಡಿಯೋಸ್ನ ನೀವು ಹೈ ಕ್ವಾಲಿಟಿ ವೀಡಿಯೋಸ್ನ ಶೂಟ್ ಮಾಡ್ಬೋದು. EVF ಅಥವಾ ಈ ವ್ಯೂ ಫೈಂಡರ್ ಒಂದು ಇಲ್ಲ ಅನ್ನೋದು ಅಲ್ಲದೆ ಇನ್ನೊಂದು ನಾನು ನೋಟಿಸ್ ಮಾಡಿರೋದು ಏನಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ ಮೇಲ್ಗಡೆ ನೀವು ಈಗ ಮೈಕ್ ಕನೆಕ್ಟ್ ಮಾಡೋದಿದ್ರೆ ಅದಕ್ಕೆ ಒಂದು ಆಪ್ಷನ್ ಇದೆ. ಹಾಗೆಯೇ ಮೈಕ್ ಸ್ಲಾಟ್ ಕೂಡ ಇದೆ ಇಲ್ಲಿ ಸೈಡಲ್ಲಿ. ಈಗ ನಾನು ಓಪನ್ ಮಾಡಿ ತೋರಿಸ್ತೇನೆ. ಮೈಕ್ ಸ್ಲಾಟ್ ಇದೆ, HDMI ಸ್ಲಾಟ್ ಇದೆ, ಮತ್ತು USB ಸ್ಲಾಟ್ ಇದೆ ಒಂದು. ಇನ್ನೊಂದು ನಾನೇನು ಇಲ್ಲಿ ಒಬ್ಸರ್ವ್ ಮಾಡಿರೋದಂದರೆ, ಈ ಓಪನ್ ಮಾಡಿರೋ ಈ ತೆಳುವಾಗಿರೋ ಈ ರಬ್ಬರ್ ಪಾರ್ಟ್ ಏನಿದೆ ನೋಡಿ, ಅದು ಸ್ವಲ್ಪ ಡೆಲಿಕೇಟ್ ಅಂತ ಅನಿಸ್ತಾ ಇದೆ. ತುಂಬ ಚಿಕ್ಕದಾಗಿ ಒಂದು ಕನೆಕ್ಟ್ ಆಗಿದೆ ಅದು. ಜಾಸ್ತಿ ನಾವು ರಫ್ ಯೂಸ್ ಮಾಡಿದರೆ ಕಿತ್ತು ಹೋಗುವ ಸಂಭವ ಇದೆ, ಸ್ವಲ್ಪ ಜಾಗ್ರತೆಯಾಗಿ ಮಾಡಬೇಕು. ಇಲ್ಲಿ ಬ್ಯಾಟ್ರಿ ಹಾಕುವಂಥ ಸ್ಲಾಟ್ ಇದು, ಅದರ ಒಳಗಡೆನೇ ಮೆಮ್ರಿ ಕಾರ್ಡ್ ಕೂಡ, ಅಂದರೆ SD ಕಾರ್ಡ್ ಸ್ಲಾಟ್ ಕೂಡ ಅದರ ಒಳಗಡೆನೇ ಇದೆ. ಇನ್ನು ಬ್ಯಾಟ್ರಿ EL25 ಬ್ಯಾಟ್ರಿ ಟೈಮ್ ಆಲ್ಮೋಸ್ಟ್ ಒಂದು 70 to 75 ಮಿನಿಟ್ಸ್ ಬರ್ತದೆ ಚಾರ್ಜ್ ಮಾಡಿದರೆ. ಸೊ ನಾನು ರೆಕಮೆಂಡ್ ಮಾಡೋದು ಮತ್ತು ಪ್ರಿಫರ್ ಮಾಡೋದು, ಇನ್ಫ್ಯಾಕ್ಟ್ ನಾನು ಕೂಡ ಇಟ್ಕೊಂಡಿದ್ದೇನೆ, 2 to 3 ಬ್ಯಾಟ್ರಿ ಇಟ್ಕೊಂಡ್ರೆ ಒಳ್ಳೆಯದು. ಈಗ ನೀವು ಕಂಟಿನ್ಯೂಸ್ಲಿ ಶೂಟಿಂಗ್ ಮಾಡೋದಂತಿದ್ರೆ 2 to 3 ಬ್ಯಾಟ್ರೀಸ್ ಇಟ್ಕೊಂಡ್ರೆ ಒಳ್ಳೆಯದು. ಬಟ್ ನೀವು ಒಂದು ಬ್ಯಾಟ್ರಿ ಒನ್ ಟೈಮ್ ಈಗ ಕಂಪ್ಲೀಟ್ ಚಾರ್ಜ್ ಮಾಡಿಕೊಂಡು ಇದರಲ್ಲಿ ಹಾಕಿದರೆ 1 hour ಕಂಟಿನ್ಯೂಸ್ಲಿ ಶೂಟ್ ಮಾಡಿದರೂ ಆರಾಮಾಗಿ ಮಾಡ್ಕೊಳ್ಬೋದು. ಇಷ್ಟು ಪುಟ್ಟ ಕ್ಯಾಮರಾ, ಇಷ್ಟು ಹ್ಯಾಂಡಿ ಆಗಿರುವಂಥ ಕಾಂಪ್ಯಾಕ್ಟ್ ಆಗಿರುವಂಥ ಕ್ಯಾಮರಾದಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ, ಈಗ ಬ್ಯಾಟ್ರಿ ಬ್ಯಾಕಪ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ನಾವು ಮಾಡ್ಕೊಳ್ಬೇಕಾಗ್ತದೆ. ಮೆಮರಿ ಕಾರ್ಡ್ ಸ್ಲಾಟ್ ಕೂಡ ಇದರಲ್ಲೇ ಇದೆ, SD ಕಾರ್ಡ್ ಸ್ಲಾಟ್. ಇನ್ನು ಈ ಕ್ಯಾಮರಾದ ಜೊತೆ ಒಂದು ಲೆನ್ಸ್ ಸಿಕ್ಕಿದೆ, ಅದು DX1650mm.
ಚಿಕ್ಕ ಲೆನ್ಸು ವೈಡ್ ಆ್ಯಂಗಲ್ ಇದೆ, ತುಂಬ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಒಂದು ಬ್ಲಾಗರಿಗೆ ಏನು ರಿಕ್ವೈರ್ಮೆಂಟ್ ಇದೆ ನೋಡಿ, ಅಷ್ಟು ಸ್ಯಾಟಿಸ್ಫೈ ಆಗುವಷ್ಟು ಕ್ಲಾರಿಟಿ ಮತ್ತು ವೈಡ್ ಆ್ಯಂಗಲ್ ಈ ಲೆನ್ಸ್ ಕೊಡ್ತದೆ. ನೀವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಈ ಕ್ಯಾಮರಾಗೆ ಯಾವುದು ಸುಟೇಬಲ್ ಆಗ್ತದೆ ನೋಡಿಕೊಂಡು ಕಂಪ್ಯಾಟಬಲ್ ಲೆನ್ಸ್ ಚೇಂಜ್ ಕೂಡ ಮಾಡ್ಕೊಳ್ಬೋದು. ಇದು 16 to 50 mm ತನಕ ನಿಮಗೆ ರೇಂಜ್ ಸಿಗ್ತದೆ. ತುಂಬ ವೈಡ್ ಆ್ಯಂಗಲ್ ಅಲ್ಲದೆ ಇದ್ದರೂ ಒಂದು ಸಾಧಾರಣ ಮಟ್ಟಿಗೆ ಬ್ಲಾಗರ್ಸಿಗೆ ಎಷ್ಟು ಬೇಕೋ ಅಷ್ಟು ಇದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಸಿಕಲಿ ನಿಕಾನ್ Z30ಯ ಮೇನ್ ಫೀಚರ್ಸ್ ಏನಿದೆ ನೋಡಿ, ಕೀ ಫೀಚರ್ಸ್, ಅದನ್ನು ಮಾತ್ರ ಹೇಳಿದ್ದೇನೆ. ಒಂದು ಒಳ್ಳೆಯ ಕ್ಯಾಮರಾ ಅಂತ ಹೇಳ್ಬೋದು. ಈ ಪ್ರೈಸಿಗೆ ಅರೌಂಡ್ 60,000 ರೇಂಜಲ್ಲಿ ಇರುವ ಈ ಪ್ರೈಸಿಗೆ ಬೆಸ್ಟ್ ಕ್ಯಾಮರಾ ಅಂತ ಹೇಳ್ಬೋದು ವ್ಲಾಗಿಂಗಿಗೆ. ಇನ್ನು ಈ ಕ್ಯಾಮರಾ ಯೂಸ್ ಮಾಡಿಕೊಂಡು ಒಂದು ವ್ಲಾಗ್ ಮಾಡಿ ಡೀಟೇಲ್ ಆಗಿ ಮತ್ತೆ ವಿಡಿಯೋ ಹಾಕ್ತೇನೆ. ನಿಮ್ಮ ಕ್ವೆಶನ್ಸ್ ಆ್ಯಂಡ್ ಕ್ವೆರೀಸ್ ಏನೇ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ನನಗೆ. ಅಥವಾ ಇದರ ಯಾವ ಫೀಚರ್ನ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಹೊಸದಾಗಿ ವ್ಲಾಗ್ ಮಾಡಬೇಕು ಅಂತ ಇರೋರಾಗಲಿ ಅಥವಾ ಆಲ್ರೆಡಿ ಬ್ಲಾಗಿಂಗ್ ಮಾಡ್ತಾ ಇರೋರು, ಒಂದು ಕ್ಯಾಮರಾ ಶಿಫ್ಟ್ ಮಾಡ್ಕೊಳ್ಬೇಕು, ಚೇಂಜಸ್ ಮಾಡ್ಕೊಳ್ಬೇಕು, ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋರು ಖಂಡಿತ ಅಂಥವರಿಗೆ ನಾನು ಈ ಕ್ಯಾಮರಾನ ರೆಕಮೆಂಡ್ ಮಾಡ್ತೇನೆ. ಇವತ್ತಿನ ಈ ವಿಡಿಯೋ, ಈ ಇನ್ಫಾರ್ಮೇಷನ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.